ಶಿವರಾತ್ರಿಯ ದಿನದಂದು ಅನ್ಯಕೋಮಿನ ಜನರಿಂದ ಶಿವಮೂರ್ತಿಗೆ ಅಲಂಕಾರ ಮಾಡಲಾಗಿದೆ ಎಂದು ಆರೋಪಿಸಿ ಹಿಂದೂ ಸಂಘಟನೆಯ ಮುಖಂಡರು ಇದೀಗ ಕಲಬುರಗಿ ನಗರದ ರಾಮತೀರ್ಥ ಬಡಾವಣೆಯಲ್ಲಿರುವಂತಹ ಶಿವಲಿಂಗಕ್ಕೆ ಪೂಜೆಯನ್ನು ಸಲ್ಲಿಸುವ ಮೂಲಕ ಶುದ್ಧೀಕರಣಕ್ಕೆ ಮುಂದಾಗಿರುವಂತದ್ದು. ಏನು ರಾಮತೀರ್ಥ ಬಡಾವಣೆಯಲ್ಲಿರುವಂತಹ ಶಿವ ಮಂದಿರ ಇದು ಐತಿಹಾಸಿಕ ಹಿನ್ನೆಲೆ ಉಳ್ಳುವಂತಹ ಶಿವ ಮಂದಿರವಾಗಿದ್ದು ಪ್ರತಿ ವರ್ಷವೂ ಕೂಡ ಶಿವರಾತ್ರಿಯಂದು ಇಲ್ಲಿ ವಿಶೇಷ ಪೂಜೆಯನ್ನು ನಡೆಸಲಾಗುತ್ತೆ. ಕಲಬುರಗಿ ಮಾತ್ರವಲ್ಲದೆ ನಾನಾ ಕಡೆಗಳಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿ ಆಗಮಿಸಿ ದೇವರ ದರ್ಶನವನ್ನ ಪಡೆದುಕೊಳ್ತಾರೆ. ಆದ್ರೆ ಈ ಬಾರಿ ಒಂದಿಷ್ಟು ವಿವಾದಗಳು ಕೂಡ ಎದ್ದಿರುವಂತದ್ದು. ಏನು ಕಲಬುರಗಿ ನಗರದ ರಾಮತೀರ್ಥ ಬಡಾವಣೆಯಲ್ಲಿರುವಂತಹ ಶಿವ ಮಂದಿರದಲ್ಲಿರುವಂತಹ ಶಿವನ ಮೂರ್ತಿಗೆ ಹಾಗೂ ಶಿವಲಿಂಗಕ್ಕೆ ಹೂವಿನ ಅಲಂಕಾರವನ್ನ ಅನ್ಯಕೋಮಿನ ಜನರಿಂದ ಮಾಡಿಸಲಾಗಿದೆ. ಹೀಗಾಗಿ ಶಿವಲಿಂಗ ಅಪವಿತ್ರಗೊಂಡಿದೆ ಎನ್ನುವಂತ ಆರೋಪವನ್ನ ಹಿಂದೂ ಸಂಘಟನೆಯ ಮುಖಂಡರು ಮಾಡ್ತಿರುವಂತದ್ದು. ಏನು ಹಿಂದೂ ಜಾಗೃತಿ ಸೇನೆಯ ಕಾರ್ಯಕರ್ತರು ಇದೀಗ ಶಿವಲಿಂಗ ಶುದ್ಧೀಕರಣಕ್ಕೆ ಮುಂದಾಗಿರುವಂತದ್ದು. ಗೋಮೂತ್ರವನ್ನ ಸಿಂಪಡಣೆ ಮಾಡುವ ಮೂಲಕ ಶಿವಲಿಂಗವನ್ನ ಶುದ್ಧೀಕರಣ ಕೂಡ ಮಾಡಿರುವಂತದ್ದು. ನಮ್ಮ ಜೊತೆ ಮಾತಾಡೋದಕ್ಕೆ ಸ್ವತಃ ಹಿಂದೂ ಸಂಘಟನೆ ಮುಖಂಡರಿದ್ದಾರೆ. ಯಾವೆಲ್ಲ ಆರೋಪವನ್ನ ಮಾಡ್ತಾರೆ, ಅವರ ಆಗ್ರಹವೇನು ಅನ್ನೋದು ಮಾತಾಡೋಣ. ಈಗ ಪ್ರತಿ ವರ್ಷ ಕೂಡ ಇಲ್ಲಿ ಅಲಂಕಾರ ಮಾಡ್ತಾರೆ, ಆದ್ರೆ ಈ ವರ್ಷ ಯಾಕೆ ವಿವಾದ ಇದೆ ಸರ್? ಇವತ್ತಿನ ದಿವಸ ಕಲಬುರಗಿ ನಗರದಲ್ಲಿ ಇರುವಂತ ಐತಿಹಾಸಿಕ ಕ್ಷೇತ್ರಪ್ಪ ಅಂದ್ರೆ ಇದು ರಾಮತೀರ್ಥ. ಇದು ಸುಮ್ಮನೆ ಐತಿಹಾಸಿಕ ಅಲ್ಲ, ಇದು ಶ್ರೀ ಪ್ರಭು ರಾಮಚಂದ್ರ ಇಲ್ಲಿ ಬಂದು ಈ ಲಿಂಗ ಪ್ರತಿಷ್ಠಾಪನೆ ಮಾಡುವುದಂತ ಒಂದು ಐತಿಹಾಸಿಕ ಇದೆ. ಅದು ಇವತ್ತಿನ ದಿವಸ ಯಾರೋ ಟ್ರಸ್ಟ್ದವರು ಸುಮಾರು 30-40 ವರ್ಷದಿಂದ ಟ್ರಸ್ಟ್ ಮಾಡ್ಕೋತ ಬಂದು ಪೂಜೆ ಪುನಸ್ಕಾರ ಮಾಡ್ತಾ ಇದ್ರು. ನಮ್ಗೆ ಯಾವ್ದು ಅಭ್ಯಂತರ ಇದ್ದಿಲ್ಲ. ಆದ್ರೆ ಇವತ್ತಿನ ದಿವಸ ನಿನ್ನೆ ಶಿವಲಿಂಗಕ್ಕೆ ಅಭಿಷೇಕ ಎಲ್ಲ ಆದ ನಂತರ ಅನ್ಯಕೋಮಿನ ಏನು ಮುಸ್ಲಿಂ ಸಮುದಾಯದವರನ್ನ ಕರೆಸಿ ಒಳಗಡೆ ಗರ್ಭಗುಡಿಯಲ್ಲಿ ಕರೆಸಿ ಅವರನ್ನ ಈ ಹೂವಿನ ಅಲಂಕಾರ ಮಾಡಿಸ್ತಾರೆ. ಲಿಂಗವನ್ನ ಮುಟ್ಟಿ ಈಶ್ವರನ ಮುಟ್ಟಿ ಇವರು ಅಲಂಕಾರ ಮಾಡುತ್ತಾರ. ಯಾಕಪ್ಪ ಅಂದ್ರೆ ಇವತ್ತಿನ ದಿವಸ ನಾವು ಯಾಕೆ ಆಕ್ರೋಶ ವ್ಯಕ್ತಪಡಿಸ್ಕತ್ತೀವಿ ಅಂದ್ರ, ಏನು ಶಿವಲಿಂಗನ ಎದುರುಗಡೆ ಇರುತ್ತೋ ನಂದಿ ಆಗಿರ್ಬೋದು, ಗೋವು ಆಗಿರ್ಬೋದು, ಇದು ನಮ್ಮ ತಾಯಿ ಸನಾತನ ಧರ್ಮದಲ್ಲಿರುವಂತ ಒಂದು ಪಾವಿತ್ರ್ಯತೆ ಒಂದು ತಾಯಿಯನ್ನ ನಾವು ಪೂಜೆ ಮಾಡ್ತೀವಿ. ಅಂತ ತಾಯಿಯನ್ನ ಕೊಯ್ದು ತಿನ್ನುವಂತ ಕರೆಸಿ ಗುಡಿ ಒಳಗೆ ಕರೆಸಿ ಇವತ್ತಿಂದ ಅಂತವ್ರ ಕೈಲೇ ಹೂವಿನ ಅಲಂಕಾರ ಮಾಡಿಸ್ತಾರಂದ್ರ ಈ ಟ್ರಸ್ಟ್ ನವರು ಆಖರಿ ನಾಯಕರು ಅಂತ ಹೇಳ್ತಾ ಇದ್ದೀನಿ. ತಕ್ಷಣ ಈ ಟ್ರಸ್ಟ್ ಎಲ್ಲರನ್ನ ಈ ಟ್ರಸ್ಟ್ ಇಂದ ಓಡಿಸ್ಬೇಕು. ಮುಂದೆ ಬರುವಂತ ಶಿವರಾತ್ರಿಗೆ ಕಲಬುರಗಿಯಲ್ಲಿ ನಾವು ಹಿಂದೂ ಸಂಘಟನೆದವರೇ ನೇತೃತ್ವ ತಗೊಂಡು ಇಲ್ಲಿ ಒಂದು ಒಳ್ಳೆ ಶಿವರಾತ್ರಿ ಆಚರಣೆ ಮಾಡ್ತೀವಿ ಅಂತ ನಾವು ತಮ್ಮ ಮಾಧ್ಯಮ ಮುಖಾಂತರ ಹೇಳ್ತಾ ಇದ್ದೀವಿ ಸರ್. ಈಗ ಕಳೆದ 50 ವರ್ಷಗಳಿಂದ ಅವರೇ ಮಾಡ್ಕೊಂಡು ಬಂದಿದ್ದಾರೆ, ಅಂದ್ರೆ ಅದೇ ಸಮುದಾಯದವರೇ ಅಲಂಕಾರ ಮಾಡಿಕೊಂಡು ಬಂದಿದ್ದಾರೆ ಎನ್ನುವಂತ ಮಾತು ಟ್ರಸ್ಟ್ನವ್ರು ಹೇಳ್ತಿದ್ದಾರೆ. ಒಂದ್ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇವೆ, ಈ ಟ್ರಸ್ಟ್ನವರು ಶುದ್ಧ ನಾಲಾಯಕರು. ಯಾಕಂತ ಹೇಳಿದ್ರೆ 50 ವರ್ಷದಿಂದ ನಾವು ಹಿರಿಯ ಸಮುದಾಯವರು ಕರ್ಕೊಂಡು ಮಾಡ್ತಾ ಇದ್ದೀವಿ. ಹೌದು, ಅವರ ಹಿನ್ನೆಲೆ ಅವ್ರಿಗೆ ಗೊತ್ತಿಲ್ವಾ? ಹಾಗಿದ್ರೆ ಇವರು ಗೋಹತ್ಯೆ ಮಾಡ್ಬೇಕಾದ್ರೆ ಇವರು ಕೂಡ ಅಲ್ಲಿ ಹೋಗ್ತಾರ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಈ ನಂದಿಯನ್ನ ಈ ರೀತಿಯಾಗಿ ಹೂಗಳನ್ನ ಹಾಕಿ ಶಿವಲಿಂಗಕ್ಕೆ ಈ ರೀತಿ ಎಲ್ಲ ಮಾಡಿದ್ದಾರೆ. ಇವರ ಮನಸ್ಸಿನ ಒಳಗಡೆ ಇರುವಂತ ಭಾವನೆಯನ್ನ ಇವರು ಟ್ರಸ್ಟ್ನವ್ರು ತಿಳ್ಕೊಂಡಿಲ್ವಾ? ಅದೇ ನಂದಿಯನ್ನ ತಿಂದು ಇಲ್ಲಿ ಅಪವಿತ್ರ ಮಾಡುವಂತ ಕೆಲಸ ಇವತ್ತಿನ ದಿವಸ ಅನ್ಯಕೋಮಿನವ್ರು ಮಾಡ್ತಿದ್ದಾರೆ. ಈ ಟ್ರಸ್ಟ್ನವ್ರು ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅನ್ನುವಂಥದ್ದು ಒಂದು ಪ್ರಶ್ನೆ. ಇದು ಮಾಧ್ಯಮ ಮಿತ್ರರ ಜೊತೆ ನಾನು ಅವ್ರಿಗೆ ಕೇಳ್ಕೊಳ್ತೇನೆ, ಈ ಟ್ರಸ್ಟ್ ನ ಉದ್ದೇಶ ಏನನ್ನುವಂಥದ್ದು ಬಹಿರಂಗಪಡಿಸ್ಬೇಕು. ಇವತ್ತು ಏನೆಲ್ಲ ಕಾರ್ಯಕ್ರಮ ಶುದ್ಧೀಕರಣ? ಇವತ್ತು ಶಿವಲಿಂಗಕ್ಕೆ ಪವಿತ್ರವಾದಂತ ನೀರು ಮತ್ತೆ ಗೋಮೂತ್ರ ಮತ್ತೆ ಹಾಲಿ ಕ್ಷೀರಾಭಿಷೇಕ ಇವೆಲ್ಲವನ್ನ ಮಾಡೋದ್ರ ಮುಖಾಂತರ ನಮ್ಮ ಭಾವನೆಗೆ ಧಕ್ಕೆ ಆಗಿರುವಂತದ್ದು ಇವತ್ತಿನ ದಿವಸ ನಾವು ಪವಿತ್ರ ಮಾಡಿದ್ದೇವೆ. ಇದಿಷ್ಟು ಹಿಂದೂ ಸಂಘಟನೆಯ ಮುಖಂಡರ ಮಾತಾಗಿರುವಂತದ್ದು. ಏನು ಅನ್ಯಕೋಮಿನ ಜನರಿಂದ ಶಿವಲಿಂಗವನ್ನ ಅಲಂಕಾರ ಮಾಡಲಾಗಿದೆ. ಹೀಗಾಗಿ ಶಿವಲಿಂಗ ಅಪವಿತ್ರಗೊಂಡಿದೆ. ಯಾರು ಗೋವನ್ನ ಹತ್ಯೆ ಮಾಡ್ತಾರೆ ಅವರಿಂದ ಶಿವನ ಹಾಗೂ ನಂದಿ ವಿಗ್ರಹವನ್ನ ಅಲಂಕಾರ ಮಾಡುವುದು ಎಷ್ಟು ಸರಿ ಎನ್ನುವಂತ ಆಕ್ರೋಶವನ್ನ ಇದೀಗ ಹಿಂದೂ ಸಂಘಟನೆ ಮುಖಂಡರು ಹೊರಹಾಕ್ತಿರುವಂತದ್ದು. ಅದಲ್ಲದೆ ಟ್ರಸ್ಟ್ ನ ನಡೆಯನ್ನು ಕೂಡ ತೀವ್ರವಾಗಿ ಖಂಡಿಸುತ್ತಿರುವಂತದ್ದು. ಶ್ರೀಕಾಂತ್ ಬಿರಾಲ್, ಗ್ಯಾರಂಟಿ ನ್ಯೂಸ್, ಕಲಬುರಗಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.